ಅದಕ್ಕೆ ಇಲ್ಲಿ ನಾವು ಏನ ಹಳ್ಳಿಲಿ ಸೇವೆ ಮಾಡಿದಂಗ ಒಂದು ಭಕ್ತಿ ಗೀತೆ ಹಾಡಿ ನಾವು ಒಟ್ಟು ಶ್ರವಣ ಭಕ್ತಿ ಮಾಡ್ಬೇಕಂತ ಇಲ್ಲಿ ಬಂದು ಇಲ್ಲಿ ಯಾಕಂದ್ರೆ ಟೈಮ್ ಭಾಳ ಆಗೈತಿ. ಯಾಕೆ ಭಕ್ತಿ ಮಾಡ್ಬೇಕಂದ್ರೆ ಭಕ್ತಿ ಒಂದು ಸೈಡ್ ಉಳ್ದೈತಿ, ಈಗ ಒಂದು ಡಾಂಬಿಕ್ ಭಕ್ತಿನ ಒಂದು ಸೈಡ್ ಐತಿ. ಯಾಕಂದ್ರೆ ಡಾಂಬಿಕ್ ಭಕ್ತಿ ಮಾಡೋ ಮಂದಿ ಭಾಳ ಐತಿ, ಹೆಚ್ಚಿಗೆ 20 ಮಂದಿ ಬೈಟಾಕಾರ. ಅದಕ್ಕೆ ಒಬ್ಬ ಊರಾಗ ಅನುಭವದ ಮಾತು ಹೇಳ್ತಿದ್ದ, ಹಿರಿತಾನ ಮಾಡ್ತಿದ್ದ. ಅವನ ತಾಕ ಹೋಗಿ ಕೂತ ರಂಗಪ್ಪನ ಒಬ್ಬ. ಯಾಕಂದ್ರೆ ಅವ ಹಿಂದೂ ಧರ್ಮದಾಗ ಹುಟ್ಟಿ ಮುಸ್ಲಿಮರ ಧರ್ಮ ಸ್ವೀಕಾರ ಮಾಡಿದ್ದ. ಈ ಹಿಂದೂ ಧರ್ಮದ ದೇವ್ರ ಮೇಲೆ ಅವ್ರ ನಂಬಿಕೆ ಇರೋದಿಲ್ಲ, ತಪ್ಪು ತಿಳ್ಕೊಬೇಡ್ರಿ. ಏನಿತ ಎಲ್ಲಾರು ಇರ್ತಾರೋ ಅದ ಉದಾಹರಣೆ ಹೇಳತ್ತನು. ಹೋಗಿ ಕುಂದ್ರಣ ನೀನ ದೇವ್ರಿಗೆ ಹೋಗಾಕರೆ ಕಲ್ಕೋ, ಕಡೆಗೆ ನಮಾಜ್ಕರೆ ಹೋಗ, ಇಲ್ದರ್ಕ ಇಲ್ಲಿ ನಮ್ಮ ಹಿಂದೂ ದೇವ್ರಿಗೆರೆ ಹೋಗ. ಅವ ಯಾವ ದೇವ್ರಂದ್ರೆ ನಂಬಿಕಿಲ್ಲ ಅವಾಗ. ಸುಳ್ಳು ಓದಿಸ್ತಾರ, ದಗದಗೇಡ್ 300 ರೂಪಾಯಿ ಪಗಾರ ಬರ್ತೈತಿ. ಯಾರು ಗುಡಿಗೆ ಹೋದ್ರೆ ಏನಾತನ್ನು ಸಿದ್ಧಾಂತ ಮೇಲೆ ಬದುಕಿದವ. ಕಡಿಗೆ ಅವ ಏನಂದ, ನೀನ ಭಾಳ ಏನು ಸತ್ತಾರು ಮೂಗು ಕೊಯ್ದಿಲ್ಲ ಅಂತ ಕುರ್ಪಿಕಿತ್ತು ಮಾಂಡ ಸುಳಿ ಮಗ ನೀ ಇದೆ. ಅದಕ್ಕೆ ಏನು ಮಾಡು, ನೀನ ದೇವ್ರಿಗೆ ಹೋಗುದಿರುವ ಗುಡಿ ಗುಂಡಾರ್ಗೆ ಹೋಗುದಿರೋಲ್ಲಿ ಯಾಕೆ ಅನುಭವ ಮಾತು ಕೇಳಿದ್ರಕ ಇರುವಲ್ಲಿ ಯಾಕೆ ಕಡಿಕ ಯಾರ ಭಂಡಾರ ಹಚ್ಕೋತಾರಲ್ಲ ಅವ್ರ ಮುಖಾರಿ ನೋಡಿ ದಿವಸ ಎದ್ದ ಅದರ ಆಕೈತಿ ಇಲ್ಲೋ ಆಕೈತಿ. ಅವ್ರ ಮನೆ ಮುಂದಿನ ಒಬ್ಬ ದಿನ ಜಳಕ ಮಾಡಿ ಅವ್ ದೇವ್ರಿಗೆ ಹೋಗಿ ಭಂಡಾರ ಹಚ್ಕೊಂಡು ಬಂದ ತನ್ನ ಕೆಲಸಕ್ಕೆ ಹೋಗಿದ್ದ. ದಿನ ನೋಡ್ತಿದ್ ಒಂದು 8 ದಿನ ಹೋಗ್ತು. 8 ದಿನ ಹೋಗ್ಬಿಡ್ದ ಅವ್ ಕುಂಬಾರ ಪಕ್ಕಿ. 8 ದಿನ ಹೋಗ್ಬಿಡ್ದ ಅವ್ ಜಲ್ದಿನ ಎದ್ದು ಹೋಗಿದ್ದ. ಅದು ಸೇಡಿ ಹಾಡಾಕ್ ಹೋಗಿದ್ದ. ತಳಕ್ ಗುದ್ಲಿತ್ತು ಒಂದು ಸೇಡಿ ಹಾಡ್ತಿದ್ದ. ಅವ ಸೇಡಿ ಹಾಡಾಕ್ ಹೋಗ್ಯಾನ ಅಂದ್ಕೊಂಡ ಸಿಗ್ಲಿಲ್ಲ ಅಂದ್ಕೊಂಡು ಇವ್ ಭಂಡಾರ ಹಚ್ಕೊಂಡು ಅವ್ರ ಮೋತಿ ನೋಡಾಕ ಅವ್ ಸೇಡಿ ಹಡ್ಡು ಒಲಿಗೆ ಹೋದ. ಅವ್ ಹಾಡಾತಿದ್ದ ದಿನ ಹಾಡಿ ಸಿಕ್ಕಾಪಟ್ಟಿ ತೆಗ್ ಬಿದ್ದಿತ್ತು. ಆ ನೀರುಗಳು ಆಕಾರ ಇತ್ತು. ಅವಾಗ ಅವು ಏನೋ ಅದ ದಿನ ನಾವು ಒಂದಿಟ್ಟು ಬಂಗಾರದ ಇದು ಹೈತವ್ ಕೊಡಾನ. ಅದನ್ನ ಕೆದರಾಯ್ತಿದ್ದ. ಅದು ಕಾಣೋದಕ್ಕ ಇವ್ ಹಣಿಕೆ ಹಾಕಿ ನೋಡೋದಕ್ಕ ನಾನು ನೋಡ್ಡೇಳ ಅಂದ್ ನಾ ಹೋಗ್ತೇನೆ ನಂದು. ಇವ ಭಂಡಾರ ಹಚ್ಕೊಂಡು ನೋಡಿ ಅಂತ ಅವತ್ತಾನ ಇವ್ ಸುಡಿಮಕ ನಾನು ಬಂಗಾರ ಇದನ್ನ ಕೊಡಾನ ನೋಡಿದ ತಾವು ತಿಳ್ಕೊಂಡು ನಾವು ಕರೆದು ಇರುವಲ್ಯಾಕ ನೋಡುವಲ್ಯಾಕ ಈ ತಟ್ನಾಗ ಮುಸ್ಕೊಂಡು ಹೋಗ್ಕೊಂಡು ನಾಯೊಂದು ಅರ್ಧ ನೀವೊಂದು ಅರ್ಧ ಪಾಲ ಹಚ್ಕೊಂಡು ಮನೆಗೆ ಹೋಗಿ ಮಂದಿ ಮುಂದೆ ಯಾರ ಮುಂದೆ ಹೇಳಬೇಡ ತಡಿ ಹೇಳಿ ಕೊಡ್ದಾಗನ ಅರ್ಧ ಬಂಗಾರ ಅವ್ ಕೊಟ್ಟ. ಬರೀ ಭಂಡಾರ ಹಚ್ಕೊಂಡು ಅವ್ನು ನೋಡಿದ ಅವಾಗ ಬಂಗಾರ ಸಿಕ್ಕಿದ ಅರ್ಧ ಕೊಡ. ಮತ್ತಿನ್ನ ಈ ರಂಗಮ್ಮ ದೇವಿದ ಉದ್ದಮ್ಮ ದೇವಿ ಭಕ್ತಿ ಮಾಡಿದವ್ರಿಗೆ ಏನು ಸಿಗಂಗಿಲ್ಲ ಹೇಳ್ರಿ ನೋಡು. ಅದಕ್ಕೆ ಹಿಂದೆ ಕಲಾವಿದರು ಭಾಳ ಅದಾರು. ನಾವು ಬಾಯ್ಸೊನ್ನಿ ಬಾರ್ಕೋಲು ಸೊನ್ನಿ ಕೈ ಸೊನ್ನಿ ಬಾಯ್ಸೊನ್ನಿ ಬಾರ್ಕೋಲು ಸೊನ್ನಿ ಆಗಿರ್ಬೇಕು. ಬಾರ್ಕೋಲು ಸೊನ್ನಿ ಬರ್ತಾರೆ ನಮ್ಮ ಸುಂಬಳು ಗೊನ್ನಿ ನಿಮ್ಮ ಮೇಲೆ ಬೀಳ್ತೈತಿ. ಅದಕ್ಕೆ ಇದೊಂದು ಭಕ್ತಿ ಗೀತೆ ಆಡ್ತಾನೆ ಮುಂದಿನ ಸ್ಪೀಕರ್ ನೋಡೋಣ. ಭಕ್ತರಿಗೆ ಬಂಗಾರ ಗಟ್ಟಿ ನಂಬಿದಂತವರಿಗೆ ಗಟ್ಟಿ ನಂಬಿದಂತವರಿಗೆ ಆತ್ಮ ಸಾಕ್ಷಾತ್ಕಾರ ಅಮ್ಮನ ಅವತಾರ ಹರಿಗೆ ಬಂಗಾರ ಅಮ್ಮನ ಅವತಾರ ಹರಿಗೆ ಬಂಗಾರ ಗಟ್ಟಿ ನಂಬಿದಂತವರಿಗೆ ಸಾಕ್ಷಾತ್ಕಾರ ಅಮ್ಮನ ಅವತಾರ ಅಮ್ಮನ ಅವತಾರ ಭಕ್ತರಿಗೆ ಬಂಗಾರ.
ನಿಂದೆ ಆಡಿದಂತವರಿಗೆ ಬಂದ ಬಾಯಿ ಸುಡದಾಳ ನಿಂದೆ ಆಡಿದಂತವರಿಗೆ ಬಂದ ಬಾಯಿ ಸುಡದಾಳ ನಂಬಿದಂತ ಭಕ್ತರನ್ನು ಕೈ ಎತ್ತಿ ಹಿಡಿದಾಳ ಹಚ್ಚುವ ಭಂಡಾರದಾಗ ಹಚ್ಚುವ ಭಂಡಾರದಾಗ ಬಂಗಾರಂಗ ಬಡಿತಾಳ ಅಮ್ಮನ ಅವತಾರ ಹರಿಗೆ ಬಂಗಾರ ಅಮ್ಮನ ಅವತಾರ ಹರಿಗೆ ಬಂಗಾರ ಬಾಯಿಲೆ ಬಂದ ನುಡಿಯು ಭೂಮಿ ತೂಕದ ಮಾತ ನಡೆದೈತಿ ಆತ್ಮದಾಗ ಜೀವನ ಇವರ ಜಾತ ಉದಗಟ್ಟಿ ಉದ್ದಮ್ಮನ ಉದಗಟ್ಟಿ ಉದ್ದಮ್ಮನ ಉಡಿದ ಸಿಡಿದ ಮುತ್ತ ಅಮ್ಮನ ಅವತಾರ ಹರಿಗೆ ಬಂಗಾರ ಅಮ್ಮನ ಅವತಾರ ಭಕ್ತರಿಗೆ ಬಂಗಾರ ಬಣ್ಣ ಕಿರೀಟದಾಗ ತಾಯಿ ಸುಗ್ಗಿಯಂಗ ಹೊಳಿಯ ತಾಳ ಆರು ಅವ ಗುಣಗಳನ್ನೆಲ್ಲ ನೋಡಗುಡದ ಕಿಡಿಯ ತಾಳ ಪಂಚ ಕಲ್ಯಾಣ ಕುದರಿಯ ಮ್ಯಾಲ ಪಂಚ ಕಲ್ಯಾಣ ಕುದರಿಯ ಮ್ಯಾಲ ಸಂಚಾರ ಮಾಡತಾಳ ಅಮ್ಮನ ಅವತಾರ ಹರಿಗೆ ಅಮ್ಮನ ಅವತಾರ ಭಕ್ತರಿಗೆ ಬಂಗಾರ ಬಳಲುವ ಭಕ್ತರಿಗೆ ಭಾಗ್ಯವ ಕೊಡತಾಳ ಪರಮ ಭಕ್ತರ ಮಾಡಿರು ಕಳಿತಾಳ ಹತ್ತುವ ಭಂಡಾರದಾಗ ಹತ್ತುವ ಭಂಡಾರದಾಗ ಕಳಕಳ ಹೊಳಿತಾಳ ಅಮ್ಮನ ಅವತಾರ ಭಕ್ತರಿಗೆ ಬಂಗಾರ ಅಮ್ಮನ ಅವತಾರ
ಬಂಗಾರ ಗಟ್ಟಿ ನಂಬಿದಂತವರಿಗೆ ಆತ್ಮ ಸಾಕ್ಷಾತ್ಕಾರ ಅಮ್ಮನ ಅವತಾರ ರಿಗೆ ಬಂಗಾರ ಅಮ್ಮನ ಅವತಾರ ಭಕ್ತರಿಗೆ ಬಂಗಾರ ಅಮ್ಮನ ಅವತಾರ ಭಕ್ತರಿಗೆ ಬಂಗಾರ